ಶರಾವತಿ ಕಾಂಡ್ಲಾ ಮ್ಯಾಂಗ್ರೋವ್ಸ್ ಬೋರ್ಡ್ವಾಕ್, ಕರ್ನಾಟಕ, ಉತ್ತರ ಕನ್ನಡ ಜಿಲ್ಲೆ, ಹೊನ್ನಾವರ. ನಮಸ್ಕಾರ, ನಾನು ಲೀಲಾ ಮಣ್ಣಾಲ. ನಾವು ಈಗ ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರದಲ್ಲಿ ಇದ್ದೇವೆ. ಮ್ಯಾಂಗ್ರೋವ್ ಫಾರೆಸ್ಟ್ ನೋಡೋದಕ್ಕೆ ಬಂದಿದ್ದೇವೆ. ಅಂದರೆ ನದಿ ಸಮುದ್ರಕ್ಕೆ ಸೇರುವ ಸ್ಥಳದಲ್ಲಿ ನೀರು ಉಪ್ಪು ನೀರು ಮತ್ತು ಸಿಹಿ ನೀರು ಮಿಶ್ರ ಆಗಿರುತ್ತೆ. ಇಂಥ ಸ್ಥಳದಲ್ಲಿ ನೀರಿನಲ್ಲೇ ಬೆಳೆಯುವಂಥ ಸಸ್ಯಗಳನ್ನು ನಾವು ಇಲ್ಲಿ ನೋಡಬಹುದಾಗಿದೆ. ಸುಮಾರು 1.5 ಕಿಲೋಮೀಟರ್ ಉದ್ದದ ಕಾಲ್ನಡಿಗೆಯ ಹಾದಿ, ಅಂದರೆ ಮರದ ಹಲಗೆಗಳಿಂದ ನಿರ್ಮಿಸಲಾಗಿದೆ. ಹಾಗೆಯೇ ಇದು ಪರಿಸರ ಸ್ನೇಹಿ. ಕಾಂಡ್ಲಾ ಕಾಡನ್ನು ಹತ್ತಿರದಿಂದ ವೀಕ್ಷಿಸಲು ಒಂದು ಸದವಕಾಶ. ಅರಣ್ಯ ಇಲಾಖೆಯವರಿಂದ ಈ ವ್ಯವಸ್ಥೆ ಆಗಿದೆ. ಟಿಕೆಟ್ ದರ ತಲಾ 10 ರೂಪಾಯಿ ಮಾತ್ರ. ಪ್ರಿಯ ವೀಕ್ಷಕರೇ, ಶಾಲೆಯಲ್ಲಿ ಓದುತ್ತಿದ್ದಾಗ ಕಾಂಡ್ಲಾ ಕಾಡು ಅಥವಾ ಮ್ಯಾಂಗ್ರೋವ್ ಫಾರೆಸ್ಟ್ ಅಂತ ನೀವು ಖಂಡಿತ ಓದಿರ್ತೀರಿ. ಅದನ್ನು ಕಣ್ಣಾರೆ ಕಾಣುವ ಅವಕಾಶ ಇಲ್ಲಿದೆ. ಮಾನವ ಜಗತ್ತಿನಲ್ಲಿ ನಾವು ಕಾಣಲಾಗದ ಅದ್ಭುತ ವೈವಿಧ್ಯ ವೈಶಿಷ್ಟ್ಯ ಸಸ್ಯ ಜಗತ್ತಿನದು. ಇಲ್ಲಿ ನೋಡಿ, ಈ ಕಾಂಡ್ಲಾ ಸಸ್ಯಗಳ ಬೀಜಗಳು ತಾಯಿ ಗಿಡದಲ್ಲಿ ನೇತುಕೊಂಡಿರುವಾಗಲೇ ಮೊಳಕೆಯೊಡೆಯುತ್ತವಂತೆ, ಸಸಿಯಾಗಿಯೇ ಕೆಳಗೆ ಬೀಳುತ್ತವೆ. ಹಾಗಾಗಿ ನೀರಿಗೆ ಬಿದ್ದು ಮಣ್ಣನ್ನು ತಾಗಿದ ತಕ್ಷಣ ಅಲ್ಲಿ ಮಣ್ಣನ್ನು ಕಚ್ಚಿಕೊಂಡು ಬೆಳೆಯುವ ವಿಶೇಷ ಸಾಮರ್ಥ್ಯ. ಈ ವಿಶೇಷ ಗುಣದಿಂದಾಗಿ ಅವುಗಳು ಕೆಳಗೆ ಬಿದ್ದಾಗ ನೀರಿನಲ್ಲಿ ಕೊಚ್ಚಿಕೊಂಡು ಹೋಗುವುದಿಲ್ಲ ಅಥವಾ ಕೊಳೆತು ವ್ಯರ್ಥವಾಗುವುದೂ ಇಲ್ಲ. ಹೊನ್ನಾವರದ ಈ ಕಾಂಡ್ಲಾ ವನಗಳು ಕಡಲ ತೀರದ ಪರಿಸರ ವ್ಯವಸ್ಥೆಗೆ ಬಹಳ ಪೂರಕವಾಗಿದೆ. ಮತ್ತು ಈ ಸಸ್ಯಗಳಲ್ಲಿ ಅನೇಕ ಪ್ರಭೇದಗಳು ಕೂಡ ಇವೆ. ಈ ಮರಗಳು ಕರಾವಳಿ ತೀರವನ್ನು ಮಣ್ಣಿನ ಸವೆತದಿಂದ ರಕ್ಷಿಸುತ್ತವೆ. ಆಮೇಲೆ ಮೀನುಗಾರಿಕೆಗೆ ಆಶ್ರಯ ತಾಣವಾಗಿದೆ. ಪ್ರವಾಸಿ ಆಕರ್ಷಣೆಯಂತೂ ಖಂಡಿತ ಇದೆಯಲ್ಲ. ಚಂಡಮಾರುತ ಮತ್ತು ಸಮುದ್ರದ ಅಲೆಗಳಿಂದ ತೀರ ಪ್ರದೇಶವನ್ನು ಮಣ್ಣಿನ ಸವೆತದಿಂದ ಇವು ರಕ್ಷಿಸುತ್ತವೆ. ಅಲ್ಲದೆ ಇಂಗಾಲವನ್ನು ಹಿಡಿದಿಟ್ಟುಕೊಳ್ಳುವ ಮೂಲಕ, ಕಾರ್ಬನ್ ಡೈಆಕ್ಸೈಡನ್ನು ಹೀರಿಕೊಳ್ಳುವ ಮೂಲಕ ಹವಾಮಾನ ಬದಲಾವಣೆ ತಡೆಯಲು ಸಹಾಯ ಮಾಡುತ್ತವೆ. ಸ್ಥಳೀಯವಾಗಿ ಹೇಳಬೇಕಾದರೆ ಮರಗಳನ್ನು ಇಂಧನವಾಗಿ ಉಪಯೋಗಿಸುತ್ತಾರೆ, ಎಲೆಗಳನ್ನು ಗೊಬ್ಬರವಾಗಿ. ಆಮೇಲೆ ಮುಖ್ಯವಾಗಿ ಹೇಳಬೇಕಾದರೆ ಈ ಸಸ್ಯಗಳ ಕೆಲವು ಭಾಗಗಳನ್ನು ಔಷಧೀಯ ಉದ್ದೇಶಗಳಿಗಾಗಿ ಕೂಡ ಬಳಸುತ್ತಾರೆ. ಒಂದೇ ಮಾತಿನಲ್ಲಿ ಹೇಳಬೇಕಾದರೆ ಸಮೃದ್ಧವಾದ ಈ ಕಾಂಡ್ಲಾ ವನಗಳು ಪರಿಸರ ಸಮತೋಲನಕ್ಕೆ ಪೂರಕವಾಗಿದೆ. ನಾವು ಇಲ್ಲಿಗೆ ಭೇಟಿ ಕೊಟ್ಟದ್ದು ಅಕ್ಟೋಬರ್ ತಿಂಗಳ 3ನೇ ವಾರ. ಹಾಗಾಗಿ ಎಲ್ಲೆಲ್ಲೂ ಹಸಿರು. ಪ್ರಕೃತಿ ಪ್ರೇಮಿಯಾದ ನನಗಂತೂ ಇಲ್ಲಿಗೆ ಬಂದದ್ದು ಬಹಳ ಸಂತೋಷವಾಯಿತು. ಅದು ಅನಿರೀಕ್ಷಿತವಾಗಿ. ಯಾಕೆ ಹೇಳಿದೆ ಅಂತ ಹೇಳಿದ್ರೆ, ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಪ್ರವಾಸದ ಪಟ್ಟಿಯಲ್ಲಿ ಈ ಸ್ಥಳದ ಹೆಸರು ಇರಲಿಲ್ಲ. ಒಂದು ವೇಳೆ ನಾವು ಇಲ್ಲಿಗೆ ಬಾರದೇ ಇದ್ದಿದ್ದರೆ ಅದೊಂದು ದೊಡ್ಡ ನಷ್ಟ ಆಗುತ್ತಿತ್ತು ಎಂದಂತೂ ಖಂಡಿತ ಹೇಳಬಲ್ಲೆ. ಇಲ್ಲಿ ನೋಡಿ, ಇಲ್ಲೊಂದು ಸ್ವಲ್ಪ ಜಾಗದಲ್ಲಿ ಕೈ ಹಿಡಿಕೆ ಇಲ್ಲದ ಮರದ ಸೇತುವೆ ಇದೆ. ಅಷ್ಟೇ ಅಲ್ಲ, ಇಲ್ಲಿಗೆ ಹಾಕಿದ ಹಲಗೆಗಳು ಅಲ್ಲಾಡುತ್ತಾ ಇವೆ. ನನಗಂತೂ ನೋಡಿ ದಿಗ್ಭ್ರಮೆಯಾಯಿತು. ಮಕ್ಕಳಂತೂ ಖುಷಿಯಾಗಿ ಸರಾಗವಾಗಿ ಇಲ್ಲಿ ನಡೆದುಕೊಂಡು ಹೋಗುತ್ತಾರೆ. ಆದರೆ ನಾನು ನಿಜ ಹೇಳಬೇಕು ಅಂದರೆ, ಮಗಳು ವರ್ಷ ಹುರಿದುಂಬಿಸದಿದ್ದರೆ ಖಂಡಿತ ನಾನು ಇದರ ಮೇಲೆ ನಡೆಯುತ್ತಿರಲಿಲ್ಲ. ಆದರೆ ನಡೆದ ಮೇಲಂತೂ ನನಗಾದ ಸಂತೋಷ ಅಷ್ಟಿಷ್ಟಲ್ಲ.